ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗೆಲ್ಲುವ ವಾತಾವರಣ ಇದೆ. ಮೋದಿಯವರ ಸಹಕಾರದಿಂದ ಹಾಸನ ಕ್ಷೇತ್ರವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡುವ ಆಶಯ ನನ್ನದು. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿಕೆ. ಇಂದಿನಿಂದ ಪುತ್ರ ಪ್ರಜ್ವಲ್ ಪರ ಮತಯಾಚನೆ ಆರಂಭಿಸಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಭವಾನಿ ರೇವಣ್ಣ. ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಭವಾನಿ ರೇವಣ್ಣ ನಿರಾಕಾರ. ಪ್ರಚಾರಕ್ಕೂ ಮುನ್ನ ಪುತ್ರನಿಗಾಗಿ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ. ಕಳೆದ 10 ವರ್ಷಗಳಲ್ಲಿ ಕೊಟ್ಟ ಭರವಸೆಗಳಿಗೆ ವಿರುದ್ಧವಾಗಿ ಮೋದಿ ನಡೆದುಕೊಂಡಿದ್ದಾರೆ. ರೈತ ವಿರೋಧಿ ಬಿಜೆಪಿ ಮತ್ತು ಮಿತ್ರ ಪಕ್ಷ ಜೆಡಿಎಸ್ ಅನ್ನ ಈ ಬಾರಿ ಸೋಲಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಕರೆ. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರ ಅದ್ಭುತವಾಗಿ ನಡೆಯುತ್ತಿದ್ದು ಗೆಲ್ಲುವ ವಾತಾವರಣ ಇದೆ ಎಂದು ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿದರು. ನಗರದ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಅವರು, ಮಹಿಳೆಯರು ನಮ್ಮ ಸಾಧನೆ, ಪ್ರಧಾನಿ ನರೇಂದ್ರ ಮೋದಿಯವರ ಸಾಧನೆಗಳನ್ನ ಮನೆ ಮನೆಗೆ ತಿಳಿಸಿ ಮತಯಾಚನೆ ಮಾಡುತ್ತಿದ್ದಾರೆ. ವಾತಾವರಣ ಚೆನ್ನಾಗಿದೆ, ಖಂಡಿತ ಗೆಲ್ಲುವೆ. ಇದೇ ತಿಂಗಳ 20 ಅಥವಾ 21ರಂದು ಪ್ರಧಾನಿಯವರು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಪ್ರಚಾರ ಮಾಡಲಿದ್ದು ಅದರಲ್ಲಿ ಅರಸೀಕೆರೆ ಭಾಗವೂ ಸೇರಲಿದೆ. ರೂಟ್ ಮ್ಯಾಪ್ ಬಂದ ನಂತರ ತಿಳಿಸುವೆ. ಅದಾದ ಬಳಿಕ ಮಾಜಿ ಸಿಎಂ ಯಡಿಯೂರಪ್ಪ ಸಾಹೇಬರು ಬರುತ್ತಾರೆ. ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದು ಹೋದರೂ ಯಾವುದೇ ಬದಲಾವಣೆ ಆಗಲ್ಲ. ಆ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಇದು ದೇಶದ ಚುನಾವಣೆ. ಮೋದಿಯವರೇ ದೇಶ ನಡೆಸಬೇಕು ಎಂಬುದು ಬಹುತೇಕ ಜನರ ಭಾವನೆಯಾಗಿದೆ. ಅವರ ಸಹಕಾರದಿಂದ ಹಾಸನ ಕ್ಷೇತ್ರವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡುವ ಆಶಯ ನನ್ನದು. ಮಂಡ್ಯಕ್ಕೆ ರಾಹುಲ್ ಗಾಂಧಿ ಬಂದ ಮಾತ್ರಕ್ಕೆ ಇಂಪ್ಯಾಕ್ಟ್ ಆಗಲ್ಲ. ಅವರ ವರ್ಚಸ್ಸು ಕುಗ್ಗುತ್ತಿದೆ. ಅವರ ನಡವಳಿಕೆ, ಯೋಚನೆಯನ್ನ ಎಲ್ಲಾ ನೋಡುತ್ತಿದ್ದಾರೆ. ರಾಜ್ಯಕ್ಕೆ, ದೇಶಕ್ಕೆ ಯಾರು ಬೇಕು ಎಂದು ಚಿಂತಿಸಿ ಜನಮತ ಹಾಕಲಿದ್ದಾರೆ. ಹಾಲಿ ರಾಜ್ಯ ಸರ್ಕಾರದ ವಿರುದ್ಧ ನಿಲ್ಲುವ ಕಾಲ ಬರಲಿದೆ ಎಂದು ಎಚ್ಚರಿಸಿದರು. ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮನೆಮನೆಗೆ ಮುಟ್ಟಿಸೋಂಥ ಕೆಲಸನ ಮಾಡೋ ಅಂಥ ನಿಟ್ಟಲ್ಲಿ ಇವತ್ತು ಹೆಣ್ಮಕ್ಳು ಕೂಡ ಕ್ಯಾಂಪೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಭಾಳ ಶುಭವಾದಂಥ ದಿನ ಇವತ್ತು. ಅದರಲ್ಲೂ ಕೂಡ ಹೆಚ್ಚಾಗಿ ಹೇಳಬೇಕು ಅಂದರೆ ನಿಮ್ಮೆಲ್ಲರಿಗೂ, ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ, ಮತ್ತು ಎಲ್ಲ ರಿಪೋರ್ಟರ್ಸು ಮತ್ತು ಹಾಗೂ ಕ್ಯಾಮ್ರಾಮನ್ನು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ಮತ್ತು ಸಾರ್ವಜನಿಕರಿಗೆ, ಕರ್ನಾಟಕ ರಾಜ್ಯದ ಜನತೆಗೆ, ನಮ್ಮ ಜಿಲ್ಲೆ ಜನತೆಗೆ ಮೊದಲನೇದಾಗಿ ಹೇಳಬೇಕು ಅಂದರೆ ಇವತ್ತು ರಾಮನವಮಿ ಹಬ್ಬದ ಶುಭಾಶಯಗಳನ್ನ ಕೋರೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಭಾಳ ಚೆನ್ನಾಗಿ ನಡೀತಾ ಇದೆ. ವಾತಾವರಣವೂ ಭಾಳ ಚೆನ್ನಾಗಿದೆ. ಖಂಡಿತವಾಗ್ಲೂ 100ಕ್ಕೆ 100 ಭಾಗ ದೇವ್ರ ಫಲ ಕೊಡ್ತಾನೆ ಅನ್ನೋ ಭಾವನೆ ಮಾತಾಡ್ತೀನಿ ಸರ್. ಇವತ್ತು 3 ಜನ ಬರ್ತಿದ್ದಾರೆ. ಒಂದು ಕಡೆ ಮಾಧುಸ್ವಾಮಿ ಅಣ್ಣ ಬರ್ತಿದ್ದಾರೆ, ಅವರು ಕಾಚಿಘಟ್ಟ, ಬೆಲ್ಗೊಂಬ ಮತ್ತು ಜಾವಗಲ್ ಬರ್ತಿದ್ದಾರೆ. ನಂತರ ಕುಮಾರಣ್ಣವ್ರು ಬರ್ತಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಬರ್ತಿದ್ದಾರೆ. ಚಂದ್ರಪಟ್ಟಣದಲ್ಲಿ ಬೃಹತ್ ಸಭೆನ ಮಾಡ್ತಿದ್ದಾರೆ. ಟೂರ್ ರೂಟ್ ಇಶ್ಯೂ ಆಗಿಲ್ಲ. ಸೊ ಹಾಗಾಗಿ ಅದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ 20ಕ್ಕೆ ಆಯಿತು ಅಂದರೆ 21ಕ್ಕೆ ಬರ್ತಾರೆ, 21 ಆಯಿತು ಅಂದರೆ 20ಕ್ಕೆ ಬರ್ತಾರೆ ಸರ್. 2ರಲ್ಲಿ ಒಂದಿನ ಬರ್ತಾರೆ. ಇಂದಿನಿಂದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಭವಾನಿ ರೇವಣ್ಣ ಪುತ್ರ ಪ್ರಜ್ವಲ್ ಪರ ಮತಯಾಚನೆ ಆರಂಭಿಸಿದ್ದು ಅದಕ್ಕೂ ಮುನ್ನ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ಪರವಾಗಿ ನಗರಸಭೆಯ ಎಲ್ಲ 35 ವಾರ್ಡ್ ವ್ಯಾಪ್ತಿಯಲ್ಲಿ ನಿರಂತರ ಪ್ರಚಾರ ಮಾಡಲಾಗುವುದು. ಜೆಡಿಎಸ್ ಹಾಗೂ ಬಿಜೆಪಿ ಸದಸ್ಯರು ಹಾಗೂ ಪ್ರಕಾಶಣ್ಣ ಅವರ ಪತ್ನಿ ಲಲಿತಕ್ಕ, ಶಾಸಕ ಸ್ವರೂಪ್ ಮತ್ತು ಮಹಿಳೆಯರ ಜೊತೆ ಸೇರಿ ಎಲ್ಲೆಡೆ ಪ್ರಚಾರ ಮಾಡುವೆ. ಕಡೂರು ಸೇರಿ ಏಪ್ರಿಲ್ 26ರಂದು ನಡೆಯುವ ಚುನಾವಣೆಯಲ್ಲಿ ಪ್ರಜ್ವಲ್ಗೆ ಹೆಚ್ಚು ಬಹುಮತ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಹೊಳೆನರಸೀಪುರದಲ್ಲೂ ಪ್ರಚಾರ ಮಾಡಿದ್ದೇನೆ. ಎಲ್ಲೆಡೆ ವಾತಾವರಣ ಚೆನ್ನಾಗಿದೆ. ಹೆಚ್ಚಿನ ಬಹುಮತ ಪಡೆದು ಪ್ರಜ್ವಲ್ ಗೆಲ್ಲಲಿದ್ದಾರೆ. ದೇಶದಲ್ಲಿ, ವಿಶ್ವದಲ್ಲಿ ತಮ್ಮದೇ ಸ್ಥಾನಮಾನ ಹೊಂದಿರುವ ನರೇಂದ್ರ ಮೋದಿ ಅವರೇ ದೇಶವನ್ನ ಮುನ್ನಡೆಸಬೇಕು. ಅವರಿಂದ ನಮಗೂ ಅನುಕೂಲ ಆಗಲಿದೆ ಎಂದು ಹೇಳಿದ ಅವರು, ಇದೇ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಅವರು ನಿರಾಕರಿಸಿದರು. ನಂತರ ಮಹಿಳೆಯರ ಜೊತೆ ಪಾದಯಾತ್ರೆ ನಡೆಸಿ ಕಟ್ಟನಕೆರೆ ಮಾರುಕಟ್ಟೆ, ಸಹ್ಯಾದ್ರಿ ರಸ್ತೆ, ಹಳೆ ಬಸ್ ನಿಲ್ದಾಣ ಮೊದಲಾದ ಕಡೆ ಸಂಚರಿಸಿ ಮತಯಾಚನೆ ಮಾಡಿದರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿರುವಂಥ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಇಡೀ ನಮ್ಮ ಹಾಸನ ಟೌನಿನ 35 ವಾರ್ಡ್ಗಳಿರುವಂಥ ಒಂದು ದೊಡ್ಡ ಟೌನು ಹಾಗೂ ಇನ್ನು ಸುತ್ತಮುತ್ತಲ ಔಟ್ಸ್ಕಟ್ ಇರುವಂಥ ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆಗೂಡಿ ಹಾಸನ ಪೂರ್ತಿ ಟೌನ್ ಪೂರ್ತಿ 25ನೇ ತಾರೀಕುವರೆಗೂ 25/4/2024 26 ಚುನಾವಣೆ ಇದೆ. ಹಾಗಾಗಿ 25ನೇ ತಾರೀಕುವರೆಗೂ ಡೋರ್ ಟು ಡೋರ್ ಕ್ಯಾನ್ವಾಸ್ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾನು ಅವರೆಲ್ಲರಿಗೂ ಕೂಡ ಚಾಲನೆ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಬೆಂಬಲಿತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಏನಿದ್ದಾರೆ ಅವರ ಪರವಾಗಿ ಕೃಷಿ ಬಿಕ್ಕಟ್ಟಿಗೆ ಕಾರಣವಾದ ರೈತ ವಿರೋಧಿ ನರೇಂದ್ರ ಮೋದಿ, ಬಿಜೆಪಿ ಮತ್ತು ಮಿತ್ರ ಪಕ್ಷ ಜೆಡಿಎಸ್ ಅನ್ನ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಕರೆ ನೀಡಿದರು.
ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2014ರಲ್ಲೇ ರೈತರ ಆದಾಯ ಡಬಲ್ ಮಾಡುತ್ತೇನೆ. ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಶಿಫಾರಸು ಜಾರಿಗೊಳಿಸುತ್ತೇನೆ. ರೈತರ ಸಾಲ ಮನ್ನಾ ಮಾಡುತ್ತೇನೆ. ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡುತ್ತೇನೆ ಎಂದು ಮೋದಿ ಅವರು ಭರವಸೆ ನೀಡಿದರು. ಆದರೆ ಕಳೆದ 10 ವರ್ಷಗಳಲ್ಲಿ ಕೊಟ್ಟ ಭರವಸೆಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಮಾತ್ರವಲ್ಲ, ರೈತ ಸಮುದಾಯವನ್ನ ಅವಮಾನಿಸಿದ್ದಾರೆ. ಭೂಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ತಂದು ರೈತರ ಭೂಮಿ ಕಿತ್ತುಕೊಳ್ಳಲು ಪ್ರಯತ್ನಿಸಿದೆ. ವಿದ್ಯುತ್ ಖಾಸಗೀಕರಣ ಮಸೂದೆ ತರುವ ಮೂಲಕ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ನೀಡುತ್ತಿದ್ದ ಉಚಿತ ವಿದ್ಯುತ್ ನಿಲ್ಲಿಸಿ ಸ್ಮಾರ್ಟ್ ಮೀಟರ್ ಅಳವಡಿಸಲು ಮುಂದಾಗಿದೆ. ಇಂತಹ ರೈತ ವಿರೋಧಿ ಮೋದಿ ನೇತೃತ್ವದ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷ ಜೆಡಿಎಸ್ ಅಭ್ಯರ್ಥಿಗಳನ್ನ ಈ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲಿಸಬೇಕೆಂದು ರಾಜ್ಯದ ರೈತ ಸಮುದಾಯ ಹಾಗೂ ವಿವಿಧ ಸಂಘಟನೆಗಳಲ್ಲಿ ಮನವಿ ಮಾಡಿದರು. 2024ರ ಲೋಕಸಭಾ ಚುನಾವಣೆ ನಿಗದಿಯಾಗಿದೆ. ಈಗಾಗಲೇ ಚುನಾವಣೆಗೆ ಭರದಿಂದ ಸಿದ್ಧತೆಗಳು ನಡೀತಾ ಇದ್ದಾವೆ. ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ತಮ್ಮ ಪ್ರಣಾಳಿಕೆಗಳನ್ನು ಕೂಡ ಜನರ ಮುಂದೆ ಇಟ್ಟಿದ್ದಾವೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ರಾಜ್ಯ ರೈತ ಸಂಘಟನೆಗಳು ಕಳೆದ ಹಲವು ವರ್ಷಗಳಿಂದ ನಾವು ಈ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಯಾವನ್ನ ನಾವು ವಿರೋಧ ಮಾಡಿಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈ ಹೋರಾಟಕ್ಕೆ ರಾಜಕೀಯ ನಿಲುವನ್ನು ವ್ಯಕ್ತಪಡಿಸಬೇಕು. ನಮ್ಮ ಈ ಎಲ್ಲ ಹೋರಾಟಗಳಿಗೆ ಒಂದು ತಾತ್ವಿಕ ತೀರ್ಮಾನ ಅಂತ ಆಗೋದು ರಾಜಕಾರಣದಲ್ಲಿ. ಹಂಗಾಗಿ ಈ ಸಂದರ್ಭದಲ್ಲಿ ನಾವು ಮೌನ ವಹಿಸೋದು ಸರಿಯಾದಂಥ ಬೆಳವಣಿಗೆ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೀವಿ. ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, 2014ನೇ ಇಸ್ವಿಯಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಚುನಾವಣಾ ಪತ್ರಿಕಾಗೋಷ್ಠಿಯಲ್ಲಿ ರೈತ ಮಹಿಳೆಯರಾದ ನಾಗರತ್ನ, ರೇಣುಕಮ್ಮ ಹಾಗೂ ರಾಮಚಂದ್ರ ಇದ್ದರು. ನಗರದ ಸಾಲ್ಗಾಮಿ ರಸ್ತೆಯಲ್ಲಿರುವ ಸರಸ್ವತಿ ದೇವಾಲಯದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಎಐಸಿಸಿ ಗ್ಯಾರಂಟಿ ಕಾರ್ಡ್ಗೆ ವಿಶೇಷ ಪೂಜೆ ಸಲ್ಲಿಸಿ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಪ್ರಚಾರ ಆರಂಭಿಸಿದರು. ಈ ವೇಳೆ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮಾತನಾಡಿ, ನಾವೆಲ್ಲರೂ ನಮ್ಮ ಅಭ್ಯರ್ಥಿಗೆ ಹೆಚ್ಚು ಮತ ಬರಲು ಆಶೀರ್ವದಿಸಿ ವಿಜಯಶಾಲಿ ಮಾಡುತ್ತಾಯಿ ಎಂದು ಶಾರದಾ ಮಾತೆಯಲ್ಲಿ ಪ್ರಾರ್ಥಿಸಿ ಚುನಾವಣಾ ಪ್ರಚಾರ ಶುರು ಮಾಡಲಾಗಿದೆ. ನಮ್ಮದು ನುಡಿದಂತೆ ನಡೆದ ಸರ್ಕಾರ. ರಾಜ್ಯದಂತೆ ಕೇಂದ್ರದಲ್ಲೂ ಗ್ಯಾರಂಟಿ ಘೋಷಣೆ ಮಾಡಿದ್ದು ನಮ್ಮ ಪಕ್ಷ ಎಲ್ಲರನ್ನ ಸಮಾನತೆಯಿಂದ ಕಾಣುತ್ತಿದೆ. ಹಾಗಾಗಿ ಶ್ರೇಯಸ್ ಪಟೇಲ್ ಅವರನ್ನ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಚುನಾವಣೆ ಪೂರ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ಭರವಸೆ ಕಾರ್ಡ್ಗಳನ್ನ ಬಿಡುಗಡೆ ಮಾಡಿದ್ವಿ. ಸದರಿ ಕಾರ್ಡ್ನಲ್ಲಿ 5 ಭರವಸೆಗಳನ್ನು ಕೊಡುವ ಮೂಲಕ ಅದಕ್ಕೆ ಗ್ಯಾರಂಟಿಯಾಗಿ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಸಹಿ ಮಾಡಿದರು. ಆದರೆ ಇವತ್ತು ವಿಶೇಷವಾಗಿ ಈ ಒಂದು ಭರವಸೆ ಕಾರ್ಡ್ನಲ್ಲಿ 5 ಗ್ಯಾರಂಟಿಗಳನ್ನ ನಮ್ಮ ರಾಷ್ಟ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸಹಿ ಮಾಡಿ ಇವತ್ತು ಈ ಕಾರ್ಡನ್ನು ಬಿಡುಗಡೆ ಮಾಡಿದ್ದಾರೆ. ಇದು ನಮ್ಮ ಪಕ್ಷ ನಮ್ಮ ಸಾರ್ವಜನಿಕರಿಗೆ ಸರ್ವಸಮ್ಮತವಾಗಿ ಕೊಡ್ತಾ ಇರ್ತಕ್ಕಂಥ ಒಂದು ಭರವಸೆಯ ಕಾರ್ಡ್ಗಳು. ಈ ಕಾರ್ಡ್ಗಳನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ರಾಜ್ಯದ ಜನತೆ, ಅದರ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯ ಜನತೆ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ರವರನ್ನ ಕೈ ಹಿಡಿತಾರೆ ಅಂತೇಳಿ ನಾನು ಈ ಮೂಲಕ ಮಹಿಳಾ ಘಟಕದ ಅಧ್ಯಕ್ಷೆ ತಾರಾಚಂದನ್ ಮಾತನಾಡಿ, ನಾವು ನಡೆಸುತ್ತಿರುವ ಪ್ರಚಾರಕ್ಕೆ ಎಲ್ಲೆಡೆ ಉತ್ತಮ ಬೆಂಬಲ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ನಮ್ಮ ಅಭ್ಯರ್ಥಿ 2 ಲಕ್ಷ ಲೀಡ್ನಲ್ಲಿ ಗೆಲುವು ಸಾಧಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೇಂದ್ರದ ಭರವಸೆ ಕಾರ್ಡ್ ಬಿಡುಗಡೆ ಮಾಡಲಾಗಿದೆ. ರಾಜ್ಯದಂತೆ ಕೇಂದ್ರದಲ್ಲೂ ಇದು ಜಾರಿಯಾಗಲಿದೆ. ಆದುದರಿಂದ ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದರು. ಏನು ಲೋಕಸಭಾ ಚುನಾವಣೆ ನಡೀತಿದೆ, ಹಾಸನ ಜಿಲ್ಲೆಯ ಅಭ್ಯರ್ಥಿಯಾದಂತಹ ಶ್ರೇಯಸ್ ಪಟೇಲ್ ಅವರ ಪರವಾಗಿ ನಾವೆಲ್ಲರೂ ಸಹ ನಾಯಕರುಗಳು ಮತ್ತು ಮಹಿಳಾ ನಾಯಕಿಯರು ಹಾಗೂ ಮಹಿಳೆಯರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಚಾರಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ನಮ್ಮ ಪಕ್ಷ ಜನಪ್ರಿಯವಾದಂತಹ ಪಕ್ಷ, ಬಡವರ ಪಕ್ಷ, ಜನಸಾಮಾನ್ಯರ ಪಕ್ಷ. ಇವತ್ತು ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು, ಆದರೆ ನನ್ನ ಪಕ್ಷವೇ ಇವತ್ತು ಅಭ್ಯರ್ಥಿ ಅಂತ ಹೇಳಿ ತಿಳಿದು ನಾವು ಹೋರಾಟ ಮಾಡೋಕ್ಕೆ ಹೊರಟಿದ್ದೀವಿ. ಇದಕ್ಕೆ ನನ್ನ ಎಲ್ಲ ಜನತೆಯಲ್ಲಿ ಕೇಳ್ಕೊಳ್ತಿದ್ದೀನಿ, ಜಿಲ್ಲೆಯ ಜನತೆ ಹತ್ರ, ನಮ್ಮ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲ್ ಅವ್ರಿಗೆ ಈ ಸರಿ ಮತವನ್ನು ಹಾಕಿ ಅವ್ರನ್ನ ಗೆಲ್ಲಿಸಬೇಕು, ಎಲ್ಲರ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು. ಈ ವೇಳೆ ಹಿರಿಯ ಮುಖಂಡ ಎಚ್.ಕೆ. ಜವರೇಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಪರಾಜಿತ ಅಭ್ಯರ್ಥಿ ಬನವಾಸಿ ರಂಗಸ್ವಾಮಿ, ಕಾಂಗ್ರೆಸ್ ಮುಖಂಡರಾದ ಬಿಕೆ ಮಂಜುನಾಥ್, ಮೋಹನ್ ಕುಮಾರ್, ಜಮೀಲ್, ಅಬ್ದುಲ್ ಕೊಯ್ಯಂ, ಕಬ್ಬಣಿ ರಾಮಚಂದ್ರ, ಶಂಕರರಾಜು, ನವೀನ್ ಇದ್ದರು. ಶ್ರೀರಾಮನವಮಿ ದಿನದ ಅಂಗವಾಗಿ ನಗರದ ಪಂಚಮ ಸರ್ಕಲ್ನಲ್ಲಿಂದು ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ನೂರಾರು ಭಕ್ತರಿಗೆ ಪಾನಕ, ಕೋಸಂಬರಿ, ಮಜ್ಜಿಗೆಯನ್ನ ವಿತರಣೆ ಮಾಡಲಾಯಿತು.
ರಾಮನವಮಿಯ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಪೂಜೆಯಲ್ಲಿ ಪಾಲ್ಗೊಂಡು ಮಾತನಾಡಿದ 6ನೇ ವಾರ್ಡ್ ನಗರಸಭಾ ಸದಸ್ಯ ಶ್ರೀನಿವಾಸ್, ಹಾಸನ ನಗರದ ಪಂಚಮಿ ಸರ್ಕಲ್ನಲ್ಲಿರುವ ಶ್ರೀ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷ ಪೂಜಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ದೇವಾಲಯವು ಇತಿಹಾಸ ಪ್ರಸಿದ್ಧವನ್ನು ಹೊಂದಿದೆ. ದೇವಾಲಯವು ಅತಿ ಚಿಕ್ಕದಾಗಿದ್ದು, ಮುಂದಿನ ದಿನಗಳಲ್ಲಿ ಈ ದೇವಾಲಯದ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಹೊಂದಬೇಕೆಂದು ಭಕ್ತಾದಿಗಳು ಬಯಸುತ್ತಿದ್ದಾರೆ. ಈ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರುವುದರಿಂದ ನಾವೆಲ್ಲ ಸೇರಿ ಸಾರ್ವಜನಿಕರಿಗೆ ಪಾನಕ, ಕೋಸಂಬರಿ, ಮಜ್ಜಿಗೆ ವಿತರಿಸುತ್ತಿದ್ದೇವೆ. ಈ ಸಂಪ್ರದಾಯ ಕಳೆದ ಹಲವಾರು ವರ್ಷಗಳಿಂದಲೂ ಮುಂದುವರೆದುಕೊಂಡು ಬಂದಿದೆ ಎಂದು ಹೇಳಿದರು. ಇದು ಪಂಚಮ ಸರ್ಕಲ್ ಅಂತೇಳ್ಬಿಟ್ಟು ಪ್ರಸಿದ್ಧಿಯಾಗಿದೆ. ಈ ದೇವಸ್ಥಾನದ ಇತಿಹಾಸ ಭಾಳ ದೊಡ್ಡದು. ಹಿಂದೆ ಈ ದೇವಸ್ಥಾನ ಯಾಕೆ ಸಣ್ಣದಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಯಾರಾದರೂ ಬಂದಂಥ ಇವರು ಪ್ರಯಾಣಿಕರು ಇಲ್ಲಿ ಉಳಿದು ರೆಸ್ಟ್ ತೊಗೊಂಡು ಹೋಗೋವಂಥ ಜಾಗ ಇದು. ಅದೇ ಹಂಗೆ ಬೆಳೀತಾ ಬರೀ ಒಂದು ಫೋಟೋ ಇತ್ತು, ಇಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡಿಕೊಂಡು ಮಾಡ್ತಾ ಇದ್ದಂಥ ಜಾಗ ಇದು. ಈಗ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ರಾಮ, ಸೀತಾ, ಲಕ್ಷ್ಮಣ, ಆಂಜನೇಯಂದು ಮಾಡಿದ್ದೀವಿ. ಈಗ ಈ ದೇವಸ್ಥಾನನ ನಾವು ಕಟ್ಟಡದ ರೂಪದಲ್ಲಿ ನೋಡಬೇಕು ಅಂತೇಳ್ಬಿಟ್ಟು ನಮ್ಮ ಹಾಸನದ ಜನತೆ ಇಷ್ಟಪಡ್ತಾ ಇದ್ದಾರೆ. ಇದನ್ನು ಸದ್ಯದಲ್ಲೇ ಎಲ್ಲರ ಸಹಕಾರದಿಂದ, ತಮ್ಮೆಲ್ಲರ ಸಹಕಾರದಿಂದ ಇದು ದೇವಸ್ಥಾನ ನಿರ್ಮಾಣ ಆಗುತ್ತೆ, ಕಟ್ಟಡ ನಿರ್ಮಾಣ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಹಾಗೆ ಇಲ್ಲಿ ಪ್ರತಿ ವರ್ಷವೂ ಹೆಚ್ಚು ಕಮ್ಮಿ ಒಂದು 3,000 ಜನ ಪ್ರಸಾದ ವಿನಿಯೋಗ ಇರುತ್ತೆ, ಅದನ್ನು ಸೇವಿಸ್ತಾ ಇದ್ದಾರೆ. ರಾಮನ ಪಾತ್ರಕ್ಕೆ ಆಶೀರ್ವಾದಕ್ಕೆ ಪಾತ್ರರಾಗ್ತಿದ್ದಾರೆ. ಹಾಗೆ ಈ ದೇವಸ್ಥಾನದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿಯ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ದೇಗುಲದ ಉಪಾಧ್ಯಕ್ಷೆ ಸೌಮ್ಯ ಆನಂದ ಮಾತನಾಡಿ, ಮಳೆಯೇ ಇಲ್ಲದ ಕಾರಣ ಕೆರೆಗಳು ಬತ್ತಿ ಹೋಗಿದ್ದು ರೈತರ ಬೆಳೆಗಳಿಗೂ ಸಹ ಸಮಸ್ಯೆಯಾಗುತ್ತಿದೆ. ಈಗಾಗಲೇ ಮುಂಗಾರು ರಾಜ್ಯ ಪ್ರವೇಶ ಮಾಡಬೇಕಿತ್ತು, ಆದರೆ ಕೆಲ ಕಾರಣದಿಂದ ಮುಂಗಾರು ಪ್ರವೇಶ ತಡವಾಗಿದ್ದು ಕುಡಿಯಲು ನೀರಿಲ್ಲದೆ ಜನ ತತ್ತರಿಸಿ ಹೋಗಿದ್ದಾರೆ. ಆದ್ದರಿಂದ ಇಂದು ಹನುಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದು ಕಷ್ಟ ನೀಗಿಸುವಂತೆ ಎಲ್ಲರೂ ಪ್ರಾರ್ಥಿಸಲಾಗಿದೆ ಎಂದರು. ಈ ವೇಳೆ ದೇವಾಲಯದ ವತಿಯಿಂದ ಭಕ್ತಾದಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ಕೋಸಂಬರಿ, ಪಾನಕ ವಿತರಿಸಲಾಯಿತು. ಮಳೆ ಇಲ್ಲ, ಮಳೆ ಬೆಳೆ ಎಲ್ಲ ಇದಾಗ್ಬಿಟ್ಟಿದೆ. ದಯವಿಟ್ಟು ಈ ರಾಮನವಮಿ ದಿವಸ ಆ ದೇವ್ರನ್ನ ಪ್ರಾರ್ಥನೆ ಮಾಡೋದೇನು ಅಂದರೆ, ಮಳೆ ಒಂದು ಬಂದರೆ ಸಾಕು ನಮಗೆ. ಈಗ ಇನ್ನೇನು ಬೇಡ, ರೈತರಿಗೆ ಆಮೇಲೆ ಜನರಿಗೆ ಭಾರಿ ಕಷ್ಟ ಆಗೋಗ್ಬಿಟ್ಟಿದೆ. ಕಷ್ಟ ಅಂತ ಅಂದರೆ ನಿಜವಾಗ್ಲೂ ಹೊರಗೆ ಬರೋಕ್ಕಾಗ್ತಿಲ್ಲ. ಈ ಪೂಜೆಗೆ ಇಡೀ ಬೀದಿಯವರೇ ಬಂದಿರೋರು, ಆದರೆ ಬಿಸಿಲಿನ ತಾಪಕ್ಕೆ ಭಕ್ತಾದಿಗಳು ಕಡಿಮೆ ಆಗಿದ್ದಾರೆ. ಈ ರಾಮ ನಿಜವಾಗ್ಲೂ ಅಯೋಧ್ಯೆಯಲ್ಲಿ ನೆಲೆಸಿದ್ದಾರೆ. ಈ ದಿನ ಪ್ರಾರ್ಥನೆ ಮಾಡೋದೊಂದೇ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ. ಈ ಸಂದರ್ಭದಲ್ಲಿ ದೇಗುಲ ಟ್ರಸ್ಟ್ ಕಾರ್ಯದರ್ಶಿ ಪುನೀತ್, ಸಂತೋಷ್, ಬಿಬಿ ಶಿವರಾಜು, ಆಡಿಟರ್ ಸುರೇಶ್, ಸೌಮ್ಯ, ಅಶ್ವಥ್, ರಮೇಶ್ ಸೇರಿದಂತೆ ಇತರರಿದ್ದರು. ಬೇಲೂರು ತಾಲೂಕು ಅರೇಹಳ್ಳಿ ಪಟ್ಟಣದ ಹೆಗ್ಗಡಿಹಳ್ಳಿ ರಸ್ತೆಯಲ್ಲಿರುವ ವಿದ್ಯುತ್ ಉಪಕೇಂದ್ರದ ಹತ್ತಿರ ಇಂದು ಮಧ್ಯಾಹ್ನ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು ಆಗಬಹುದಾದ ದೊಡ್ಡ ಪ್ರಮಾಣದ ಅವಘಡವನ್ನು ಉಪಕೇಂದ್ರದ ಸಿಬ್ಬಂದಿ ಭರತ್ ರವರ ಸಮಯ ಪ್ರಜ್ಞೆಯಿಂದ ತಪ್ಪಿಸಿದೆ. ಇಂದು ಉಪಕೇಂದ್ರದ ಮೀಸಲು ಆವರಣದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ತಕ್ಷಣ ಅಗ್ನಿಶಾಮಕ ದಳದವರಿಗೆ ತಿಳಿಸಿದ್ದರಿಂದ ಕೆಲವೇ ಹೊತ್ತಿನಲ್ಲಿ ಆಗಮಿಸಿದ ಅವರು ಕಾರ್ಯಪ್ರವೃತ್ತರಾಗಿ ಬೆಂಕಿ ನಂದಿಸಿ ಹೆಚ್ಚಿನ ಅಪಾಯವನ್ನು ತಪ್ಪಿಸಿದ್ದಾರೆ. ದಿನದಿಂದ ದಿನಕ್ಕೆ ವಾತಾವರಣದಲ್ಲಿ ತಾಪಮಾನ ಏರಿಕೆಯಾಗುತ್ತಿದ್ದು ಸುಡುವ ಬಿಸಿಲಿನ ತಾಪಕ್ಕೆ ಒಂದು ಕಿಡಿ ಬೆಂಕಿ ಬಿದ್ದರೂ ಸಹ ಹೆಚ್ಚಿನ ಅಪಾಯ ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ಎಲ್ಲ ಅರಣ್ಯ ಪ್ರದೇಶ, ಕಾಫಿ ತೋಟ ಹಾಗೂ ಹೊಲಗದ್ದೆಗಳ ಸುತ್ತಮುತ್ತ ಸಾರ್ವಜನಿಕರು, ರೈತರು, ಕಾರ್ಮಿಕರು ಹೆಚ್ಚಿನ ಕಾಳಜಿ ವಹಿಸಿ ಬೆಂಕಿಯಿಂದ ಆಗಬಹುದಾದ ಅವಘಡವನ್ನು ತಪ್ಪಿಸಲು ಜಾಗೃತರಾಗಬೇಕು. 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಬೆಂಬಲಿಸಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಹೋರಾಟಗಾರರ ಒಕ್ಕೂಟ ತೀರ್ಮಾನಿಸಿ ಜಿಲ್ಲೆಯಾದ್ಯಂತ ಇಂದಿನಿಂದ ಪ್ರಚಾರ ಆಂದೋಲನ ಹಮ್ಮಿಕೊಂಡಿದೆ ಎಂದು ಒಕ್ಕೂಟದ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀಧರ್ ಕಲಿವೀರ್ ತಿಳಿಸಿದರು. ಆಲೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಿದ್ಧಾಂತದಡಿ ರಾಜಕೀಯ ಪ್ರಜ್ಞೆ ಮೂಡಿಸಲು ದಲಿತ ಸಂಘಟನೆಗಳ ಜನಾಂದೋಲನ ಇದಾಗಿದ್ದು ಪ್ರತಿಯೊಬ್ಬ ಪ್ರಜೆಯೂ ಮತದಾನ ಮಾಡುವ ಮೂಲಕ ಸಂವಿಧಾನಬದ್ಧವಾದ ಹಕ್ಕು ಮತ್ತು ಕರ್ತವ್ಯ ಪಾಲನೆ ಮಾಡಬೇಕು. ಪ್ರಜಾಪ್ರಭುತ್ವ, ಸಮಾನತೆ, ಬಹುತ್ವ ಒಕ್ಕೂಟ ಸಂವಿಧಾನದ ಸಂಪೂರ್ಣ ಅನುಷ್ಠಾನಕ್ಕಾಗಿ ನಿರ್ಧರಿಸಿರುವ ಕಾಂಗ್ರೆಸ್ ಐಎನ್ಡಿಐಎ ಗೆಲ್ಲಿಸಿ ಸಂವಿಧಾನ ಬದಲಾಯಿಸಲು ನಿರ್ಧರಿಸಿರುವ ಬಿಜೆಪಿ, ಜನತಾದಳ, ಎನ್ಡಿಎ ಸೋಲಿಸುವಂತೆ ಕರೆ ನೀಡಿದರು. ಈ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ 9 ತಾಲೂಕುಗಳು ಇವೆ. ಈ 9 ತಾಲೂಕುಗಳಲ್ಲಿ ಒಕ್ಕೂಟದ ಎಲ್ಲ ಮುಖಂಡರು ಭಾಗವಹಿಸಿ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮತ್ತು ಒಂದು ಇಂಡೋರ್ ಸಭೆ ಮಾಡಿ ಸಂವಾದವನ್ನು ಮಾಡಿ ದಲಿತರು, ಹಿಂದುಳಿದವರು, ಧಾರ್ಮಿಕ ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು ಎಲ್ಲರನ್ನು ಸೇರಿಸಿ ಚರ್ಚೆ ಮಾಡಬೇಕು ಅನ್ನುವಂಥ ಉದ್ದೇಶದ ಭಾಗವಾಗಿ ನಾವು ಇವತ್ತು ಮೊದಲು ಆಲೂರು ತಾಲೂಕಿನಿಂದ ಆರಂಭ ಮಾಡ್ತಾ ಇದ್ದೀವಿ. ಇದಾದ ಮೇಲೆ ಇನ್ನೂ 9 ತಾಲೂಕುಗಳಿಗೆ ನಮ್ಮ ಪ್ರವಾಸ ಮುಂದುವರಿತದೆ. ಅದನ್ನು ನಾನು ಈಗಾಗಲೇ ಕರಪತ್ರದಲ್ಲಿ ತಮಗೆ ಕೊಟ್ಟಿದ್ದೀನಿ.
ಬಂಧುಗಳೇ, ಕರೆದಿರುವಂತಹ ಒಂದು ಉದ್ದೇಶವೆಂದರೆ 2024ರ ಲೋಕಸಭಾ ಚುನಾವಣೆ ಈ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ದಲಿತ ಹೋರಾಟಗಾರರು, ಅಂಬೇಡ್ಕರ್ ದಲಿತ ಹೋರಾಟಗಾರರ ವೇದಿಕೆಯ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ದಲಿತ ಮುಖಂಡರಾದ ಅಂಬುಗ ಮಲ್ಲೇಶ್, ಸಿದ್ದಪ್ಪ, ಭಾಗ್ಯ ಕಲ್ಲಿವೀರ್, ಗುರುಮೂರ್ತಿ, ಕೆವೈ ಜಗದೀಶ್, ಪರಮೇಶ್ ಸಿಂಗಟಗೆರೆ, ದೇವರಾಜು, ರಾಜಶೇಖರ್ ಸೇರಿದಂತೆ ಇನ್ನಿತರರಿದ್ದರು. ರಾಮನವಮಿ ಪ್ರಯುಕ್ತ ಶ್ರೀ ಪ್ರಸನ್ನ ಸೀತಾರಾಮಾಂಜನೇಯ ದೇಗುಲದಲ್ಲಿ ಸೀತಾರಾಮಾಂಜನೇಯ ಭಜನಾ ಮಂಡಳಿಯ ಸುವರ್ಣ ಮಹೋತ್ಸವದ ಅಂಗವಾಗಿ ಶ್ರೀ ಬಾಲರಾಮ ಹಾಗೂ ಶ್ರೀ ಬಾಲಲಕ್ಷ್ಮಣನ ತೊಟ್ಟಿಲು ಸೇವೆ ವಿಶೇಷವಾಗಿ ನೆರವೇರಿಸಲಾಯಿತು. ಇತಿಹಾಸ ಪ್ರಸಿದ್ಧ ಕೋಟೆಬಾಗಿಲು ಆಂಜನೇಯ ಸ್ವಾಮಿ ಸನ್ನಿಧಾನ ಎಂದೇ ಪ್ರಸಿದ್ಧವಾಗಿರುವ ಸೀತಾರಾಮಾಂಜನೇಯ ದೇಗುಲದಲ್ಲಿ 50ನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದ ಸೀತಾರಾಮಾಂಜನೇಯಗೆ ವಿಶೇಷವಾದ ಅಭಿಷೇಕ, ಹೋಮ ಹಾಗೂ ಸಾಮೂಹಿಕ ನವಗ್ರಹ ಹೋಮ ಹಾಗೂ ತಿಲಕ ಹೋಮವನ್ನು ಶ್ರೀ ವೇದಬ್ರಹ್ಮ ಕೆಆರ್ ಮಂಜುನಾಥ್ ಹಾಗೂ ಪ್ರಧಾನ ಅರ್ಚಕರಾದ ನಂಜುಂಡಸ್ವಾಮಿಯವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ಬೇಲೂರು ಸೀತಾರಾಮಾಂಜನೇಯ ದೇಗುಲದ ಅಧ್ಯಕ್ಷ ರಘುಪತಿ, ಈ ಹಿಂದೆ ತಮ್ಮ ತಂದೆಯವರು ದೇವಾಲಯವನ್ನ ಕಟ್ಟಿ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿಕೊಂಡು ಬಂದಿದ್ದರು. ಅದರಂತೆ ನಮ್ಮ ಭಜನಾ ಮಂಡಳಿಗೆ 50ನೇ ವರ್ಷದ ಸುವರ್ಣ ಸಂಭ್ರಮದ ಹೊಸ್ತಿಲಲ್ಲಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಮನವಮಿಯನ್ನ ಅದ್ದೂರಿಯಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಸುಮಾರು 15 ದಿನಗಳ ಕಾಲ ವಿಶೇಷ ಪೂಜೆ, ಭರತನಾಟ್ಯ, ಹರಿಕತೆ, ಗಮಕ ಸೇರಿದಂತೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ 10 ಹಲವಾರು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲಾ ಭಕ್ತರು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂದರು. 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. 10ನೇ ತಾರೀಕಿಂದ 24ನೇ ತಾರೀಕುವರೆಗೂ ಪ್ರತಿದಿನ ಅಭಿಷೇಕ, ಭಜನೆ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ಇದು 50ನೇ ವರ್ಷ ಯಾಕೆ ಅಂತ ಹೇಳಿದ್ರೆ, ಹಿಂದೆ 72-73ರಲ್ಲಿ ತಂದೆಯವರು ಇಲ್ಲಿ ಸ್ಥಾಪನೆ ಮಾಡಿದಂಥ ಒಂದು ಸೀತಾರಾಮಂಜನೇಯ ಭಜನಾ ಮಂಡಳಿ ಅಂತ ಇದಕ್ಕೆ ಇವತ್ತು 50ನೇ ವರ್ಷ ಆಗಿದೆ. ಆ ಕಾರ್ಯಕ್ರಮವನ್ನು ನಾವು ಇಲ್ಲಿ ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲ ಜನರ ಸಹಕಾರದೊಂದಿಗೆ 15 ದಿನ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ದಿವಸ ವಿಶೇಷವಾಗಿ ರಾಮನವಮಿ. ಈ ದಿವಸ ರಾಮನವಮಿ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಬೇಲೂರಿಗೆ ಒಂದು ವಿಶೇಷ ಬಾಲರಾಮನ ವಿಗ್ರಹ ಬಂದಿದೆ. ಅದು ಚೆನ್ನೈ ನಗರದ ಹೆಸರಾಂತ ಉದ್ಯಮಿ, ಅವರು ನಮ್ಮ ಭಾವನೂ ಅವರಾದಂಥ ಉಪೇಂದ್ರ ಅವರು ಅದನ್ನು ದೇವಸ್ಥಾನಕ್ಕೆ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ವೇದಬ್ರಹ್ಮ ಕೆಆರ್ ಮಂಜುನಾಥ್, ದೇಗುಲದ ಉಪಾಧ್ಯಕ್ಷ ಮುರಳಿ, ಪ್ರಧಾನ ಅರ್ಚಕರಾದ ನಂಜುಂಡಸ್ವಾಮಿ, ಸರೋಜಾ, ಉಪೇಂದ್ರರಾವ್ ಹಾಗೂ ಕಳಸಪ್ಪ ಮಾಜಿ ಅಧ್ಯಕ್ಷ ಶಿವಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ಶ್ರವಣಬೆಳಗೊಳ ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸಬೇಕು ಎಂಬ ಉದ್ದೇಶದಿಂದ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಸ್ವಸ್ತಿಶ್ರೀ ಅಭಿನವ ಚಾರುಕೀರ್ತಿ ಭಟಾರಕ ಸ್ವಾಮೀಜಿಯವರ ಆಶಯದಂತೆ ಡಯಾಲಿಸಿಸ್ ಕೇಂದ್ರ ಪ್ರಾರಂಭಿಸಿರುವುದು ಅತ್ಯುತ್ತಮ ಸಾಮಾಜಿಕ ಕಾರ್ಯ ಎಂದು ರೋಟರಿ ಸಂಸ್ಥೆಯ ಮಂಜುನಾಥ್ ಅನಿಕರ್ ಹೇಳಿದರು. ಶ್ರೀ ಬಾಹುಬಲಿ ಆಸ್ಪತ್ರೆಯಲ್ಲಿ ಮಂಗಳವಾರ ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪರಮಪೂಜ್ಯ ಕರ್ಮಯೋಗಿ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟಾರಕ ಸ್ವಾಮೀಜಿ ಅವರು ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಕಳಕಳಿಯಿಂದ ಆರಂಭಿಸಿದ ಸಂಸ್ಥೆಗಳಲ್ಲಿ ಇಂದು ವಿಶೇಷ ಸೌಲಭ್ಯಗಳನ್ನು ಒದಗಿಸುತ್ತಿರುವುದು ಶ್ಲಾಘನೀಯವಾದದ್ದು. ಇದರಿಂದ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಈ ಭಾಗದ ರೋಗಿಗಳಿಗೆ ಅನುಕೂಲವಾಗಲಿದೆ. ಬೆಂಗಳೂರಿನ ಫಾರ್ಟಿನೇಟ್ ಟೆಕ್ನಾಲಜಿ ಆಫ್ ಇಂಡಿಯಾ ಸಂಸ್ಥೆಯ ಮುಖ್ಯಸ್ಥರಾದ ಕಿಶೋರ್ ರೆಡ್ಡಿಯವರ ನೇತೃತ್ವದಲ್ಲಿ 16 ಲಕ್ಷ ವೆಚ್ಚದ 2 ಡಯಾಲಿಸಿಸ್ ಯಂತ್ರಗಳನ್ನು ನೀಡಿದ್ದು, ನವಕಾರ್ ಬಯೋಕೆಮಿಕಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಿಂದ 2.5 ಲಕ್ಷ ವೆಚ್ಚದ ಆರ್ಒ ಘಟಕವನ್ನು ನೀಡಲಾಗಿದ್ದು, ಶ್ರುತ ಕೇವಲಿ ಟ್ರಸ್ಟ್ ಸಂಸ್ಥೆಯು ನಿರ್ವಹಣೆ ಮಾಡಲಿದೆ ಎಂದರು. The CEO of Fortinet ಅವರು ನಮ್ಮ ಬರಬೇಕಾಯಿತು, but he could not come for some reason. And other than dialysis machine, ಇಲ್ಲೊಂದು ಆರ್ಒ ಪ್ಲಾಂಟ್ ಅಂಡ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೂಡ ಹಾಕಿದ್ದೀವಿ. ಅದು this has been sponsored by PD Navkar and company, PD Navkar Biochem Private Limited. Mr. Pratish is the CEO of that company. And this is the entire cost, ella ಸೇರಿದ್ರೆ it is around 18.5 lakhs, and out of which 15 lakhs is being given by Fortinet and 3 lakhs by PD Navkar Biochem Private Limited. Main idea is for the rural population ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ಯೂಸ್ ಆಗಲಿ ಅಂತ this center has been established by Rotary Club of Bangalore. ಈ ವೇಳೆ ರೋಟರಿ ಸಂಸ್ಥೆಯ ವಿಜಯರಾಮ್, ಮಾಜಿ ಅಧ್ಯಕ್ಷ ರಂಗರಾವ್, ಅಧ್ಯಕ್ಷೆ ಗೌರಿ ಓಜಾ, ಉಪಾಧ್ಯಕ್ಷ ಸುಖೇನ್ ಪದ್ಮನಾಭ, ಶ್ರೀನಿವೇಲಿ ದಂಡ ಸೇರಿದಂತೆ ಇತರರಿದ್ದರು. ಲೋಕ ಕಲ್ಯಾಣಕ್ಕಾಗಿ ಇಡೀ ರಾಜ್ಯಾದ್ಯಂತ ಉತ್ತಮವಾಗಿ ಮಳೆ ಆಗಲಿ ಎಂದು ಚನ್ನರಾಯಪಟ್ಟಣದ ಮೇಗಳಕೇರಿ ಸಂತೆ ಮೈದಾನದ ಕಾಡು ಆಂಜನೇಯ ದೇವಸ್ಥಾನದಲ್ಲಿ ರಾಮನವಮಿ ಪ್ರಯುಕ್ತ ಪವಮಾನ ಹೋಮವನ್ನು ನಡೆಸಲಾಯಿತು.
ಬೆಳಗ್ಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ, ಸಹಸ್ರನಾಮ ಅರ್ಚನೆ, ಪುಷ್ಪಾರ್ಚನೆ, ಕುಂಕುಮಾರ್ಚನೆ, ನಂತರ ಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ ಕಾಡು ಆಂಜನೇಯ ಸ್ವಾಮಿಯವರಿಗೆ ವಿಶೇಷ ಹೂವಿನ ಅಲಂಕಾರ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ರಾಮುರವರು ಮಾತನಾಡಿ, ಮನುಷ್ಯನು ಮಾಡಿರುವಂತಹ ಕರ್ಮ ಇವುಗಳನ್ನ ಪಾಪ ಪರಿಹರಿಸಿಕೊಳ್ಳಲು ಇಂತಹ ಹೋಮಗಳ ಅವಶ್ಯಕತೆ ಹೆಚ್ಚಾಗಿದೆ. ದೇವರಲ್ಲಿ ಭಕ್ತಿ, ದಯೆ ಇವುಗಳನ್ನ ಇಟ್ಟು ಪೂಜಿಸಬೇಕು. ಆದರೆ ಇಂದಿನ ಮನುಷ್ಯನು ಇವುಗಳನ್ನ ಯಾವುದನ್ನು ಪಾಲನೆ ಮಾಡುತ್ತಿಲ್ಲ. ಆ ನಿಟ್ಟಿನಂತೆ ಪ್ರಕೃತಿಯು ಕೂಡ ಮುನಿದು ಮನುಷ್ಯನಿಗೆ ತಕ್ಕ ಪಾಠವನ್ನ ಕಲಿಸುತ್ತಿದೆ. ಇನ್ನು ಮುಂದೆಯಾದರೂ ಮನುಷ್ಯನು ದೇವರಲ್ಲಿ ನಂಬಿಕೆ ಇಟ್ಟುವ ಕಾರ್ಯದಲ್ಲಿ ತೊಡಗಬೇಕು ಎಂದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಯಶವಂತ್, ವಿಷ್ಣು, ಶ್ಯಾಮ್ ಸುಂದರ್ ಹಾಜರಿದ್ದರು. ಅರ್ಕಲಗೂಡು ಪಟ್ಟಣದಲ್ಲಿಂದು ಕೋಟೆ ಕೋದಂಡರಾಮ ದೇವಾಲಯದಲ್ಲಿ ಶ್ರೀರಾಮನವಮಿ ಹಾಗೂ ರಾಮೋತ್ಸವದ ಪ್ರಯುಕ್ತ ಶ್ರೀರಾಮ ರಥೋತ್ಸವ ನಡೆಯಿತು. ದೇವಾಲಯದಲ್ಲಿ ಬೆಳಗ್ಗೆ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಪೂಜೆ ನಡೆಸಲಾಯಿತು. ಬಳಿಕ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿದ ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಧಾರ್ಮಿಕ ಕೈಂಕರ್ಯ ನಡೆಸಿದ ಬಳಿಕ ನೆರೆದಿದ್ದ ಭಕ್ತರು ರಾಮನಾಮ ಸ್ಮರಣೆ ಮಾಡುತ್ತಾ ರಥಬೀದಿಯಲ್ಲಿ ತೇರನ್ನ ಎಳೆದು ಸಂಭ್ರಮಿಸಿದರು. ರಥ ಸ್ವಸ್ಥಾನ ಸೇರಿದ ಬಳಿಕ ಸಾಮೂಹಿಕ ಭಜನೆ, ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಿತು. ಈ ಸಂದರ್ಭದಲ್ಲಿ ಅರ್ಚಕ ನರಸಿಂಹಮೂರ್ತಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀರಾಮನವಮಿಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗಿದ್ದು, ಭಕ್ತರು ಸಂತೋಷದಿಂದ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಎಂದು ಘೋಷಣೆಯನ್ನ ಕೂಗಿ ರಥವನ್ನ ಎಳೆದು ಸಂಭ್ರಮಿಸಿದರು. ಶ್ರೀರಾಮನು ದೇಶದ ಎಲ್ಲಾ ಸದ್ಭಕ್ತರಿಗೆ ಒಳ್ಳೆಯದು ಆಗಲಿ ಎಂದು ಕೇಳಿಕೊಂಡರು. ರಥೋತ್ಸವದ ಸಂದರ್ಭದಲ್ಲಿ ವೇದ ಪಠಣವು ನಡೆಯಿತು. ಪಟ್ಟಣದ ವಿವಿಧೆಡೆಗಳಲ್ಲಿ ಜನರಿಗೆ ಪಾನಕ, ಮಜ್ಜಿಗೆ ವಿತರಿಸಲಾಯಿತು. ಯುಗಾದಿ ಹಬ್ಬದ ಪಾಡ್ಯದಿಂದ ನಾಳೆ ದಶಮಿವರೆಗೂ ಕೂಡ ರಾಮೋತ್ಸವವು ಬಹಳ ಅರಕಲೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಪ್ರತಿ ದಿವಸವೂ ಸಹ ಮಹಾಮಂಗಳಾರತಿ, ಉತ್ಸವ ಇಂತಹ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ರಾಮನವಮಿ, ಇವತ್ತು ರಾಮೋತ್ಸವ, ರಾಮದೇವರನ್ನು ಊರಿನಲ್ಲಿ ಉತ್ಸವ ಮೂರ್ತಿಯೊಂದಿಗೆ ರಥೋತ್ಸವ ಮಾಡಿ ಈಗ ಭಜನೆ ಮತ್ತು ಮಹಾಮಂಗಳಾರತಿನ ಮಾಡ್ತೀವಿ. ನಾಳೆ ಕೋದಂಡರಾಮಸ್ವಾಮಿಗೆ ರಾಮ ಪಟ್ಟಾಭಿಷೇಕ ಇರುತ್ತೆ. ಇಂತಹ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ಕೂಡ ಜರುಗ್ತಾ ಇದೆ. ಇಂತಹ ಕಾರ್ಯಕ್ರಮಕ್ಕೆ ತುಂಬ ಜನಗಳು ಸೇರಿ ಸಹಕಾರ ಮಾಡಿ ಎಲ್ಲರೂ ಕೂಡ ತನುಮಾನ ಧನ ಸಹಾಯವನ್ನು ಮಾಡಿ ಈ ಭಗವಂತನ ಕೃತಿಗೆ ಪಾತ್ರ ಆಗ್ತಾ ಇದ್ದಾರೆ. ಆದ್ದರಿಂದ ಇವತ್ತಿನ ರಾಮನವಮಿ ಕಾರ್ಯಕ್ರಮದಲ್ಲಿ ಈಗ ಉತ್ಸವ ಮುಗಿದು ಈಗ ಭಜನೆ ಕಾರ್ಯಕ್ರಮ ನಡೀತಾ ಇದೆ. ಭಜನೆ ಕಾರ್ಯಕ್ರಮ ಆದಂತಹ ಮಹಾಮಂಗಳಾರತಿ ಆಗುತ್ತೆ. ಆಮೇಲೆ ತೀರ್ಥ ದೇಶ ಕಾಯುವ ಸೈನಿಕನಿಗೆ ಮತ ಕೊಟ್ಟು ಭ್ರಷ್ಟಾಚಾರ ಮುಕ್ತ ಕೆಲಸ ಮಾಡಲು ಅವಕಾಶ ಮಾಡಿಕೊಡುವಂತೆ ಮಾಜಿ ಸೈನಿಕ ಹಾಗೂ ಪಕ್ಷೇತರ ಅಭ್ಯರ್ಥಿ ಜೆಡಿ ಬಸವರಾಜು ಮನವಿ ಮಾಡಿದರು. ಸಕಲೇಶಪುರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ಅಭಿವೃದ್ಧಿಯಾಗಬೇಕೆಂದರೆ ರೈತ ಮತ್ತು ಯೋಧ ಅತ್ಯಂತ ಮುಖ್ಯವಾಗುತ್ತಾರೆ. ಇವರಿಬ್ಬರು ಸಮೃದ್ಧವಾಗಿ ಮತ್ತು ಸದೃಢವಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ. ನಾನು ದೇಶ ಕಾಯುವ ಪುಣ್ಯ ಕೆಲಸವನ್ನ ಮಾಡಿ ಬಂದವನು. ಭಾರತೀಯ ಸೇನೆಯ ಸೈನಿಕನಾಗಿ ದೇಶಕ್ಕಾಗಿ ನಾನು ನನ್ನ ಕುಟುಂಬವನ್ನ ಬಿಟ್ಟು ದೂರದ ಊರಲ್ಲಿ ಭಾರತೀಯ ಸೈನ್ಯದ ಸೈನಿಕನಾಗಿ ದೇಶಕ್ಕೆ ನಿಸ್ವಾರ್ಥ ಸೇವೆ ಮಾಡಿದ್ದು ಬೇರೆ ರೂಪದಲ್ಲಿ ಸಾಮಾಜಿಕ ಸೇವೆ ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ. ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದು ಭಾರತದ ಭವಿಷ್ಯ ಭದ್ರವಾಗಿರಬೇಕೆಂದರೆ ನಮ್ಮ ಯುವ ಸಮಾಜ ಗಟ್ಟಿಯಾಗಿರಬೇಕು. ಯುವ ಸಮಾಜದಲ್ಲಿ ನಾಯಕತ್ವ, ದೇಶಪ್ರೇಮ, ಸಮಾಜ ಸೇವೆ ಮನೋಭಾವನೆ ಇರಬೇಕು. ಸಕಲೇಶಪುರವು ಒಂದು ಸುಂದರ ರಮಣೀಯ ಸ್ಥಳವಾಗಿದ್ದು ಇಲ್ಲಿಗೆ ಹೊರ ರಾಜ್ಯ ಹಾಗೂ ಹೊರ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ಪ್ರವಾಸೋದ್ಯಮವನ್ನ ಅಭಿವೃದ್ಧಿಪಡಿಸುವ ಜೊತೆಗೆ ಈ ಭಾಗದಲ್ಲಿ ಉನ್ನತ ವಿಜ್ಞಾನ ಶಿಕ್ಷಣಕ್ಕಾಗಿ ತಾಲೂಕಿನಿಂದ ಹೊರ ಜಿಲ್ಲೆಗಳಿಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಹೋಗುತ್ತಿದ್ದು ನಾನು ಜನರ ಆಶೀರ್ವಾದದಿಂದ ಸಂಸದನಾದರೆ ತಾಲೂಕಿಗೆ ಸೈನ್ಸ್ ಕಾಲೇಜು ತರುವ ಮೂಲಕ ಇಲ್ಲಿನ ವಿದ್ಯಾರ್ಥಿಗಳು ಹೊರ ಜಿಲ್ಲೆಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡುವನ್ನ ತಪ್ಪಿಸಿ ಅನುಕೂಲ ಮಾಡಿಕೊಡುತ್ತೇನೆ ಎಂದರು. ದೇಶ ಅಭಿವೃದ್ಧಿ ಕಾಣಬೇಕು ಅಂತ ಅಂದ್ರೆ ಯೋಧ ಮತ್ತು ರೈತ ಸದೃಢವಾಗಿರ್ಬೇಕು. ಆಗ ದೇಶ ಸುಭಿಕ್ಷವಾಗಿರ್ತದೆ. ನಾನು ಒಂದು ದೇಶ ಕಾಯುವ ಒಂದು ಪುಣ್ಯದ ಕೆಲಸ ಮಾಡಿ ಬಂದವನು. ಅದರಿಂದ ಒಂದು ದೇಶದ ಅಭಿವೃದ್ಧಿಗೋಸ್ಕರ ಭಾರತೀಯ ಸೇನೆಯಲ್ಲಿ 20 ವರ್ಷಗಳ ಕಾಲ ಸರ್ವಿಸ್ ಮಾಡಿ ತದನಂತರ ನಿವೃತ್ತಿ ಹೊಂದಿ ಬಂದು 20 ವರ್ಷಗಳ ಕಾಲ ಆಯಿತು. ಆಗಲಿಂದನೂ ಸಹ ಜನಸೇವೆಯಲ್ಲೇ ತೊಡಗಿದ್ದೀನಿ. ನಾನು ಜನಸೇವೆಯಲ್ಲಿ ತೊಡಗಿದ್ದೀನಿ. ಆದ್ದರಿಂದ ಈ ಸರಿ ಒಂದು ದೇಶದ ಭದ್ರತೆಗೆ, ಜಿಲ್ಲೆಯ ಒಂದು ಜನದ ಹಿತದೃಷ್ಟಿಗೋಸ್ಕರ ನಾನು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇಂಡಿಪೆಂಡೆಂಟ್ ಆಗಿ ನಾನೊಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಇಲ್ಲಿ ಒಂದು ನಾವು ಹೇಳ್ಬೇಕು ಅಂತಂದ್ರೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಅಥವಾ ತಾಲೂಕಿನ ಅಭಿವೃದ್ಧಿಯನ್ನು ತಗೊಳಕ್ ಹೋದ್ರೆ ಸಕಲೇಶಪುರ ತಾಲೂಕಿನಲ್ಲಿ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನ ಮಾಡಬೇಕಾದ್ರೆ ಕಾರಣ, ಸಕಲೇಶಪುರದಲ್ಲಿ ಎಲ್ಲ ಒಂದು ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು
ಸುಮಾರು ಆಶ್ವಾಸನೆಗಳು ಕೊಟ್ಟು ಹೋಗ್ತಾ ಇದ್ದಾವೆ ವಿನಃ ಏನು ಯಾವ ಕಾರ್ಯವನ್ನು ಪೂರ್ಣಗೊಳಿಸ್ತಾ ಇಲ್ಲ. ಆದ್ದರಿಂದ ಈಗ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸೈನಿಕರಾದ ರಂಗನಾಥ್, ಕಾಳೇಗೌಡ, ಬಸವೇಗೌಡ, ಹರೀಶ್, ಧರ್ಮಪ್ಪ, ಮೋಹನ್ ರಾಜ್ ಇತರರು ಉಪಸ್ಥಿತರಿದ್ದರು. ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಆಗ್ರಹಿಸಿದರು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ತುಮಕೂರಿನ ಹೆಬ್ಬೂರಿನಲ್ಲಿ ಪಕ್ಷದ ಸಭೆಯಲ್ಲಿ ಮಾತನಾಡುತ್ತಾ ಕಾಂಗ್ರೆಸ್ ಗ್ಯಾರಂಟಿಯಿಂದ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಎಂದು ಹೇಳಿದ ಹೇಳಿಕೆಯನ್ನ ಖಂಡಿಸಿ ಏಪ್ರಿಲ್ 16ರಂದು ತುಮಕೂರು ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ತುಮಕೂರು ನಗರದ ಕೊಂಚಿಟಿಗ ಭವನದಲ್ಲಿ ದೇವೇಗೌಡರು ಪ್ರಚಾರ ಸಭೆ ನಡೆಸುತ್ತಿದ್ದ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳೆಯರು ನುಗ್ಗಿ ಕುಮಾರಸ್ವಾಮಿಗೆ ಹಾಗೂ ಎಚ್.ಡಿ. ದೇವೇಗೌಡರಿಗೆ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ರು. ಈ ಹಿನ್ನೆಲೆಯಿಂದ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ತೆರಳಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಕರಾಳೆ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ತುಚ್ಛವಾಗಿ ನಡ್ಕೊಂಡಿಲ್ಲ, ತುಚ್ಛವಾಗಿ ಇವತ್ತು ಮುಂದಿನ ಜೀವ ಇರೋವರೆಗೂ ನಡ್ಕೊಳ್ಳಲ್ಲ. ಯಾತಕ್ಕೆ ಅಂದ್ರೆ ಸಾರಾಯಿ ನಿಷೇಧ ಇರ್ಬೋದು, ಇವತ್ತು ಟೀಕೆಗಳು ಸಾಹಿತ್ಯ ಆಯ್ತಾ, ಆದ್ರೆ ಯಾವ ಮಾಡೋ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತೆ. ಅದನ್ನ ಬಿಟ್ಬಿಟ್ಟು ಸಾರಾಯಿ ನಿಷೇಧ ಯಾಕೆ ಮಾಡೋದು? ಸೂಟ್ ಕೇಸ್ ಕಟ್ಲೆ ದುಡ್ಡು ಕುಮಾರಣ್ಣನ ಮನೆಗೆ ಹೋಗಿತ್ತು, ಆದ್ರೆ ಸಾರಾಯಿ ನಿಷೇಧ ಮಾಡುವಾಗ ಕುಮಾರಣ್ಣ ಸೂಟ್ ಕೇಸ್ ಮುಟ್ಟಿಲ್ಲ. ಪ್ರಾದೇಶಿಕ ಜನತೆಯ ಹೆಣ್ಣು ಮಕ್ಕಳ ಮಾಂಗಲ್ಯ ಕಾಪಾಡಿದ ಕೀರ್ತಿ ನಮ್ಮ ಕುಮಾರಣ್ಣಗೆ ಸಲ್ಲದು ಆಯ್ತಾ. ಲಾಟ್ರಿ ನಿಷೇಧ ಯಾತಕ್ಕೆ ಮಾಡಿದ್ರು ಕುಮಾರಣ್ಣ? ಯಾವತ್ತೂ ಹೆಣ್ಮಕ್ಳ ವಿಚಾರದಲ್ಲಿ ಕೆಟ್ಟದಾಗಿ ನಡ್ಕೊಂಡಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಲಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ರಾಷ್ಟ್ರಪತಿಗಳು ಏನಂತ ಹೇಳಿದ್ರು ಮೀಡಿಯಾದವರು ಗೊತ್ತಿಲ್ವಾ? ಅವ್ರು ಮಾತಾಡುವಾಗ ಪದಬಳಕೆ ತಪ್ಪಾಗ್ಬೋದು, ಅವ್ರು ಮಾತಾಡುವಾಗ ಕೆಟ್ಟಾಗಿ ನಿಂದಿಸ್ಬೋದು, ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಒಬ್ಬ ಮಾಜಿ ಪ್ರಧಾನಿಗಳಿಗೆ ಭದ್ರತೆ ವಿಷಯದ ಭದ್ರತೆ ಕೊರತೆ ಅಂತ ಮಾತ್ರ ಅಲ್ಲ, ಮಾಜಿ ಪ್ರಧಾನಿಗಳಿಗೆ ಈಗ ನಡ್ಕೊಂಡಿದ್ದು ಸರಿನಾ? ತುಮಕೂರಿನ ನಗರಕ್ಕೆ ತಂದ ಗೌರವನ ಅದು. ಇದು ಶಾಸಕ ಎಷ್ಟು ಜನ ಶಾಸಕರನ್ನ ಕೊಟ್ಟಿದ್ದ ಕ್ಷೇತ್ರ, ಕಾಂಗ್ರೆಸ್ ಅಲ್ಲಿ, ಬಿಜೆಪಿಯಲ್ಲಿ, ದಳದಲ್ಲಿ. ನಿಜವಾಗ್ಲೂ ಒಬ್ಬ ಮಾಜಿ ಪ್ರಧಾನಿ ಮಣ್ಣಿನ ಮಗನಿಗೆ ತಂದ ಗೌರವನ ಇದು. ಕುಮಾರಣ್ಣ ಯಾವತ್ತೂ ಕೆಟ್ಟದಾಗ ನಡ್ಕೊಳ್ಳಲ್ಲ, ಕೆಟ್ಟದಾಗ ನಡ್ಕೊಳ್ಳಲ್ಲ ಹೆಣ್ಮಕ್ಳ ಬಗ್ಗೆ. ಈ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಂಜಿನಪ್ಪ ಮಾತನಾಡಿ, ಪೊಲೀಸರ ಭದ್ರತೆ ಕೊರತೆಯಿಂದ ಈ ಘಟನೆ ನಡೆದಿದೆ. ತಾವು ಮತ್ತು ನಗರ ಶಾಸಕ ಜ್ಯೋತಿ ಗಣೇಶ್ ರವರು ಮುಂಚಿತವಾಗಿ ಪೊಲೀಸ್ ಇಲಾಖೆಗೆ ತಿಳಿಸಿದ್ರು, ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಪೊಲೀಸರ ಭದ್ರತಾ ವೈಫಲ್ಯ ಕಂಡುಬರುತ್ತದೆ. ಅದೇ ನಮ್ಮ ಪಕ್ಷದವರು ಈ ರೀತಿ ಮಾಡಿದರೆ ಪೊಲೀಸ್ನವರು ಸುಮ್ಮನೆ ಬಿಡುತ್ತಿದ್ದಾರಾ ಎಂದು ಮುಂಚಿತವಾಗಿ ಪಿತೂರಿ ಮಾಡಿದಂತಹ ಘಟನೆಯಾಗಿದೆ ಎಂದು ಆರೋಪಿಸಿದರು. ವರದಿ ಎಎನ್ಪಿ, ವಿಬಿಸಿ ನ್ಯೂಸ್, ತುಮಕೂರು. ನಿನ್ನೆ ನಮ್ಮ ಪಕ್ಷದ ವರಿಷ್ಠರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಆಗಿರತಕ್ಕಂಥ ಶ್ರೀಮಾನ್ ದೇವೇಗೌಡ ಸಾಹೇಬರು ಕುಂಚಟಿಗರ ಒಕ್ಕಲಿಗರ ಭವನದಲ್ಲಿ ನಡೀತಕ್ಕಂಥ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಸೋಮಣ್ಣ ಪರವಾಗಿ ಇದ್ದಕ್ಕಿದ್ದಂಗೆ ಕೆಲವು ಕಾಂಗ್ರೆಸ್ಸಿನ ಮಹಿಳಾ ಕಾರ್ಯಕರ್ತರು ಬಂದು ಕುಮಾರಣ್ಣವರ ವಿರುದ್ಧ ಮತ್ತು ದೇವೇಗೌಡರ ವಿರುದ್ಧ ಘೋಷಣೆಗಳನ್ನು ಒಬ್ಬ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರ ಸಭೆಯಲ್ಲಿ ಇವತ್ತಿನ ದಿವಸ ಪೊಲೀಸ್ನವರು ರಕ್ಷಣೆ ಕೊಡೋದು ಮತ್ತು ಬಂದೋಬಸ್ತ್ ಮಾಡೋದರಲ್ಲಿ ವಿಫಲ ಆಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಈಗಾಗಲೇ ಈ ನಗರದ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಸರ್ ಅವರು ಕೂಡ, SP ಅವರು ಕೂಡ ಇದು ಏನೋ ಈ ಥರ ನಡೀತಾ ಇದೆ ಅಂತ ಹೇಳಿ ನಮಗೆ ಸುದ್ದಿ ಬಂದಿದೆ, ಇದನ್ನು ನೀವು ಮಾಡಿಕೊಡ್ಬೇಕು ಅಂತೇಳಿ SP ಅವರ ಗಮನಕ್ಕೆ ತಂದರೂ ಕೂಡ ಇದು ವಿಫಲ ಆಗಿದ್ದಾರೆ ಇದನ್ನು ಕೊಡೋದಕ್ಕೆ, ರಕ್ಷಣೆ ಕೊಡೋ ವಿಚಾರದಲ್ಲಿ. ಶ್ರೀರಂಗಪಟ್ಟಣ ತಾಲೂಕು ಕೆಆರ್ಎಸ್ನಲ್ಲಿ ಲೋಕಸಭಾ ಅಭ್ಯರ್ಥಿಯಾದ ಸ್ಟಾರ್ ಚಂದ್ರು ವೆಂಕಟರಮಣಗೌಡ ಪರವಾಗಿ ಕೆಆರ್ಎಸ್ನ ಮಹಿಳಾ ಅಧ್ಯಕ್ಷರಾದ ಸುಮಿತ್ರಾ ಮಂಜುನಾಥ್ ಹಾಗೂ ಕೆಆರ್ಎಸ್ ಕಾಂಗ್ರೆಸ್ ಪ್ರಭಾವಿ ಮುಖಂಡರಾದ ಜಗದೀಶ್ ರವರ ನೇತೃತ್ವದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಹಿಳೆಯರೊಂದಿಗೆ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಜಗದೀಶ್ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಸರ್ಕಾರ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನು ನೀಡಿದ್ದು ಅದು ಜನರಿಗೆ ಸಮರ್ಪಕವಾಗಿ ತಲುಪಿಸಲಾಗುತ್ತಿದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಇನ್ನೂ 5 ಗ್ಯಾರಂಟಿಗಳನ್ನು ಮಹಿಳೆಯರಿಗೆ ಹಾಗೂ ನಿರುದ್ಯೋಗ ಯುವಕ ಯುವತಿಯರಿಗೆ ನೀಡಲಾಗುವುದು. ಆದ್ದರಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಹುಮತಗಳಿಂದ ಗೆಲ್ಲಿಸಿಕೊಡಬೇಕೆಂದು ಜನರಲ್ಲಿ ಮನವಿ ಮಾಡಿದರು. ಜಗದೀಶ್ ಅಂತ 8ನೇ ವಾರ್ಡು ಕೆಆರ್ಸಾಗರ. ನಾವು ಕಾಂಗ್ರೆಸ್ ಪರದಿಂದ ಮತ ಕೇಳ್ತಾ ಇದ್ದೀವಿ, ಕಾಂಗ್ರೆಸ್ ಪಕ್ಷದಿಂದ ಮತ ಕೇಳ್ತಾ ಇದ್ದೀವಿ. ನಮ್ಮ ಸರ್ಕಾರ ಏನು ಗ್ಯಾರಂಟಿ ಕೊಟ್ಟಿದ್ವು 5 ಗ್ಯಾರಂಟಿಗಳನ್ನ ನೆರವೇರಿಸಿದೆ. ಹಾಗೂ ಈಗ ಮತ್ತು ನಮ್ಮ ಕೇಂದ್ರ ಸರ್ಕಾರದವರು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ನಾವು ಸ್ಟಾರ್ ಚಂದ್ರ ಅವರು ಕ್ಯಾನ್ವಾಸ್ ಮಾಡ್ತಾಯಿದ್ದೀವಿ. ನಾವು ಈ ಸಲ ಸ್ಟಾರ್ ಚಂದ್ರ ಅವರು ಗೆಲ್ತಾರೆ 100%. ನಮ್ಮ ಸರ್ಕಾರ ಎಲ್ಲ ಸವಲತ್ತುಗಳನ್ನ ಬಡವರಿಗಾಗಿ ಎಲ್ಲರಿಗೂ ಮಾಡಿಕೊಟ್ಟಿದೆ, ರೈತರಿಗೂ ಅನುಕೂಲ ಮಾಡಿಕೊಟ್ಟಿದೆ. ಹಾಗಾಗಿ ಈ ಸಲ ನಮ್ಮ ಮಂಡ್ಯ ಡಿಸ್ಟ್ರಿಕ್ನಲ್ಲಿ ಸ್ಟಾರ್ ಚಂದ್ರ ಅವರು ಗೆಲ್ತಾರೆ. ಈ ಸಂದರ್ಭದಲ್ಲಿ ಸುಮಿತ್ರಾ ಸೇರಿದಂತೆ ಇತರರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿಬಿಸಿ ನ್ಯೂಸ್, ಮಂಡ್ಯ.
ಕೇರ್ಪೇಟೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಚುನಾವಣೆ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಕಾಂಗ್ರೆಸ್ ಪಂಚನ್ಯಾಯದ ಗ್ಯಾರಂಟಿ ನೀಡಿದ್ದು, ಕನಿಷ್ಠ ಬೆಂಬಲ ಬೆಲೆ, ಕೃಷಿ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ತೆರವು, ಸಾಲ ಮನ್ನಾ ಸೇರಿದಂತೆ ನಾನಾ ರೈತಪರ ಕಾರ್ಯಕ್ರಮಗಳನ್ನು ಘೋಷಿಸಿದೆ. ಪಕ್ಷ ಅಧಿಕಾರಕ್ಕೆ ಬರುತ್ತಿದ್ದಂತೆ ರಾಜ್ಯದಲ್ಲಿ ಗ್ಯಾರಂಟಿ ಜಾರಿ ಮಾಡಿದಂತೆ ಕೇಂದ್ರದಲ್ಲೂ ಜಾರಿಯಾಗಲಿದೆ. ಆದ್ದರಿಂದ ರೈತ ಬಾಂಧವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಕಾಂಗ್ರೆಸ್ಗೆ ಶಕ್ತಿ ತುಂಬಬೇಕೆಂದು ಮನವಿ ಮಾಡಿದರು. ಎಲ್ಲ ಮುಖಂಡರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಬಂಧುಗಳೇ, ವೇದಿಕೆ ಮೇಲಿರುವ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರೇ, ನಮ್ಮಲ್ಲಿ ಕೇಳ್ಕೊಳ್ಳೋದು ಅಷ್ಟೇ, ನಾನು ಇದೇ ಜಿಲ್ಲೆಯ ಮಗ, ಮಣ್ಣಿನ ಮಗ, ರೈತರ ಮಗ, ನಿಮ್ಮನೆ ಮಗ. ದಯಮಾಡಿ ನಮಗೆ ಇದೇ 26ನೇ ತಾರೀಕು ಮತದಾನದಿಂದ ಮತಗಟ್ಟೆಗೆ ಬಂದು ಕ್ರಮ ಸಂಖ್ಯೆ 2 ಹಸ್ತದ ಗುರುತಿಗೆ ಮತ ಹಾಕಿ ಗೆಲ್ಸಿ ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೈ ಮುಗಿದು ಕೇಳ್ಕೊತೀನಿ. ದಯಮಾಡಿ ಗೆಲ್ಸಿ ಅಂತ ಹೇಳ್ತೀನಿ. ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶೀಳನೆರೆ ಅಂಬರೀಶ್ ಮಾತನಾಡಿ, ನಮ್ಮ ಜಿಲ್ಲೆಯ ರೈತನ ಸುಪುತ್ರ ವೆಂಕಟರಮಣಗೌಡ ಅವರು ರಾಜಕೀಯ ಬಂದಿರುವುದು ದುಡ್ಡು ಮಾಡುವುದಕ್ಕೆ ಅಲ್ಲ, ನಿಮ್ಮೆಲ್ಲರ ಸೇವೆ ಮಾಡಲು ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಹಮ್ಮಿಕೊಂಡು ನುಡಿದಂತೆ ನಡೆಯುತ್ತಿರುವ ಯಾವುದಾದರೂ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ. ಆದ್ದರಿಂದ ನಮ್ಮ ಅಭ್ಯರ್ಥಿಗೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಜಯಶೀಲರಾಗಲು ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದರು. ತಿಂಗಳಿಗೆ ಸಮರ್ಪಕವಾಗಿ 5 ಗ್ಯಾರಂಟಿಗಳನ್ನ ಬಡವರಿಗೆ ತಲುಪುವಂತಹ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯನವರ, ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ 60,000 ಕೋಟಿ ರೂಪಾಯಿಗಳನ್ನ ನೇರವಾಗಿ ಮಹಿಳೆಯರ ಖಾತೆಗೆ ಹಾಕುವಂತಹ ಕೆಲಸವನ್ನ ಮಾಡಿತು. ಈ 5 ಕಾರ್ಯಕ್ರಮಕ್ಕೆ ಸುಮಾರು 60,000 ಕೋಟಿಯನ್ನ ಪ್ರತಿ ವರ್ಷ ನಿಗದಿ ಮಾಡಿ ಬಜೆಟ್ ನಲ್ಲಿ ಕೊಡುವಂತ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಿಮ್ಮ ಪ್ರತಿ ಅಕೌಂಟ್ಗೆ 2,000 ರೂಪಾಯಿ ದುಡ್ಡು ಬರ್ತಾ ಇದೆ. ಸುಮಾರು 8 ಕಂತು ಆದ ಬಿಡುಗಡೆ ಆಗಿದೆ. ಇದು ನುಡಿದಂತ ನೆನ್ನೆನೂ ಕೂಡ ಆಗಿದೆ. ನುಡಿದಂತ ನಡೆದಂತ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ದಯಮಾಡಿ ಈ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತ ಸ್ಟಾರ್ ಚಂದ್ರು ಅವರು ಸರಳರು, ಸಜ್ಜನರು, ಉದ್ಯಮಿಗಳು. ಅವರ ಇಡೀ ಉದ್ಯಮದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡಿದ್ದಾರೆ. ಸುಮಾರು 4,000 ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ. ಅವರು ವೈಯಕ್ತಿಕವಾಗಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಐಪನಹಳ್ಳಿ ನಾಗೇಂದ್ರ ಕುಮಾರ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು, ಕೆಪಿಸಿಸಿ ಸದಸ್ಯ ಕೆಕೆರಿ ಸುರೇಶ್, ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ಮತಿಘಟ್ಟ ಕೃಷ್ಣಮೂರ್ತಿ ಇದ್ದರು. ವರದಿ ಮನು ಮಾಕವಳ್ಳಿ, ಬಿಬಿಸಿ ನ್ಯೂಸ್, ಕ್ಯಾರ್ಪೇಟೆ. ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಪರ ಶಾಸಕ ಸಿ ಪುಟ್ಟರಂಗಶೆಟ್ಟಿಯವರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಬಿರುಸಿನ ಮತಯಾಚನೆ ನಡೆಸಿದರು. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಕಾಗಲವಾಡಿ, ಮೊಳೆ ಅಮ್ಮನಪುರ, ಜ್ಯೋತಿಗೌಡನಪುರ ಸೇರಿದಂತೆ ಇನ್ನಿತರರು ಗ್ರಾಮಗಳಲ್ಲಿ ಕಾಲ್ನಡಿಗೆಯಲ್ಲಿ ನಡೆದು ಗ್ರಾಮಸ್ಥರಲ್ಲಿ ಮತಯಾಚನೆ ನಡೆಸಿದರು. ರಾಜ್ಯ ಸರ್ಕಾರ ನೀಡಿರುವ ಜನಪರ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತ ಮನೆ ಮನೆಗೆ ತೆರಳಿ ಜನರಲ್ಲಿ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸಿ ಪುಟ್ಟರಂಗಶೆಟ್ಟಿ, ಬಿಕೆ ರವಿಕುಮಾರ್, ಗುರುಸ್ವಾಮಿ, ಬಿಆರ್ ಬಾಲರಾಜ್, ಕಾಗಲವಾಡಿ ಚಂದ್ರು, ಸದಾಶಿವಮೂರ್ತಿ, ಚಿಕ್ಕಮಾದೇವು, ಶ್ರೀನಿವಾಸ್ ಮಾದೇವು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ವರದಿ ಜಿ ಸ್ಯಾಮ್ಯುಯಲ್, ಬಿಬಿಸಿ ನ್ಯೂಸ್, ಚಾಮರಾಜನಗರ. ಮಿತ್ರ ಫೌಂಡೇಶನ್ ಸ್ಥಾಪಿಸಿ ತಾಲೂಕಿನ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಸಮಾಜ ಸೇವಾ ಕೆಲಸಗಳನ್ನು ಕೈಗೊಂಡು ತಾಲೂಕಿನ ಕಾಂಗ್ರೆಸ್ ಪಕ್ಷದಲ್ಲಿ ಸಂಚಲನ ಮೂಡಿಸುತ್ತಿರುವ ಕಾಂಗ್ರೆಸ್ ಮುಖಂಡ ವಿಜಯ ರಾಮೇಗೌಡ ಮಾದರಿ ರಾಜಕಾರಣಿ ಎಂದು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಆಗಲಯ್ಯ ರಮೇಶ್ ತಿಳಿಸಿದರು. ಕೇರ್ಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾಂಗ್ರೆಸ್ ಮುಖಂಡ ವಿಜಯ ರಾಮೇಗೌಡ ಅವರ 52ನೇ ಹುಟ್ಟುಹಬ್ಬದ ಅಂಗವಾಗಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿದ ಅವರು, ಜನ್ಮಭೂಮಿಯ ಋಣ ತೀರಿಸುವ ಉದ್ದೇಶದಿಂದ ಮಿತ್ರ ಫೌಂಡೇಶನ್ ಸಂಸ್ಥೆ ಸ್ಥಾಪಿಸಿ ಆ ಮೂಲಕ ತಮ್ಮ ದುಡಿಮೆಯ ಸ್ವಲ್ಪ ಭಾಗದ ಹಣವನ್ನು ತಾಲೂಕಿನ ಬಡವರ, ದೀನದಲಿತರ, ಹಿಂದುಳಿದ ವರ್ಗದವರ ಏಳಿಗೆಗೆ, ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ನೆರವು ನೀಡುವ ಮೂಲಕ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರ ಸೇವೆ ನಮ್ಮ ತಾಲೂಕಿಗೆ ನಿರಂತರವಾಗಿ ದೊರಕಲಿ, ಅವರಿಗೆ ದೇವರು ಆಯುಸ್ಸು, ಆರೋಗ್ಯ, ಸಕಲ ಸಂಪತ್ತನ್ನು ನೀಡಲಿ ಎಂದರು. ವಿಜಯರಾಮೇಗೌಡರ ಹುಟ್ಟುಹಬ್ಬ 52ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯನ್ನ ಕೋರಕ್ಕೆ ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳ ಸಮ್ಮುಖದಲ್ಲಿ ಅವರ ಹಣ್ಣು ಹಂಪಲು ವಿತರಣೆ ಮಾಡಿ ಅವರಿಗೆ ಶುಭಾಶಯಕ್ಕೆ ಬಂದಿದ್ದೀವಿ. ಎಲ್ಲರ ಸಹಕಾರ ಇದೆ. ಮತ್ತೆ ಆ ವಿಜಯರಾಮೇಗೌಡರು ಅನ್ನೋ ವ್ಯಕ್ತಿ ಈ ತಾಲೂಕಿನಲ್ಲಿ ಸಾಮಾಜಿಕ ಸೇವೆಯನ್ನು ಸುಮಾರು ವರ್ಷದಿಂದ ಮಾಡ್ತಾ ಬಂದವರೆ. ಹಾಗೆ ಅವರು ಇನ್ನು ಮುಂದಿನ ದಿನಗಳಲ್ಲಿ ರಾಜಕೀಯವಾಗೂ ಸಹ ಅವರು ಮುನ್ನಡೆ ಸಾಧಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಕ್ಕೆ ಈ ತಾಲೂಕಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದನ್ನು ನಾವು ಸಾಕಾರಗೊಳಿಸೋಕ್ಕೆ ಅವ್ರಿಗೆಲ್ಲ ನಾವು ಕೈ ಜೋಡಿಸಿ ಅವ್ರ ಮುಂದಿನ ಪೀಳಿಗೆಗೆ ಮತ್ತು ನಮ್ಮಗಳ ಶ್ರೇಯಸ್ಸಿಗೆ ಅವರು ಕಾಂಗ್ರೆಸ್ ಪಕ್ಷದ
ಏಳಿಗೆಗೆ ದುಡಿತಾರೆ ಅಂತ ನಾವು ನಂಬಿಕೆ ಇಟ್ಕೊಂಡು ಅವರಿಗೆ 52ನೇ ಹುಟ್ಟುಹಬ್ಬದ ಶುಭಾಶಯವನ್ನು ನಾವು ಕೋರಲಾಗಿದೆ. ಹಾಗೆ ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ. ಮತ್ತೆ ಅವರ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಾಧವ ಪ್ರಸಾದ್ ಮಾತನಾಡಿ, ಕುವೆಂಪು, ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಹಾಗೂ ಅವರ ಚಿಂತನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಕೆಲಸ ಮಾಡುತ್ತಿರುವ ವಿಜಯ್ ರಾಮೇಗೌಡರ ಬದುಕು ನಮಗೆ ಮಾದರಿಯಾಗಿದೆ. ಸರಳ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡು ಜನಾನುರಾಗಿಯಾಗಿ ಎಲ್ಲರ ವಿಶ್ವಾಸ ಗಳಿಸಿ ಪಕ್ಷ ಸಂಘಟಿಸಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಲು ಹೆಜ್ಜೆ ಇಡುತ್ತಿರುವ ವಿಜಯ್ ರಾಮೇಗೌಡರಿಗೆ ಇನ್ನೂ ಹೆಚ್ಚಿನ ರಾಜಕೀಯ ಸ್ಥಾನಮಾನಗಳು ಸಿಗಲಿ, ತಾಲೂಕಿನ ಭವಿಷ್ಯದ ನಾಯಕನಾಗಿ ಹೊರಹೊಮ್ಮಲಿ ಎಂದು ಶುಭ ಕೋರಿದರು. ಈ ಜಿಲ್ಲೆಯ ಈ ರಾಜ್ಯದ ಎಲ್ಲಾ ಜನರಿಗೆ ಈ ರಾಮನವಮಿಯ ಶುಭಾಶಯನ ಕೋರ್ತಾ ಇವತ್ತು ಈ ತಾಲೂಕಿನ ಸುಪುತ್ರ ಬೂಕನಕೆರೆ ಹೋಬಳಿಯ ವಿಜಯರಾಮೇಗೌಡರ ಜನ್ಮದಿನ ಹುಟ್ಟಿದ ದಿನ ಇವತ್ತು. ಅವರ ಒಂದು ಹುಟ್ಟುದಿನದ ಅಂಗವಾಗಿ ಎಲ್ಲ ಸಮಾಜದ ಮುಖಂಡರುಗಳು, ಕಾರ್ಯಕರ್ತರು, ಯುವಕರು ಇವತ್ತು ಆಸ್ಪತ್ರೆಯಲ್ಲಿ ವಿತರಣೆ ಮಾಡೋ ಮುಖಾಂತರ ಸಾಮಾಜಿಕ ನ್ಯಾಯದ ಹೋರಾಟಗಾರ ಏನು ಕುವೆಂಪುರ ನಾಣ್ಣುಡಿಯಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳಿದ್ರು, ಹಂಗೆ ಸರ್ವ ಜನಾಂಗದ ಎಲ್ಲ ನಾಯಕರನ್ನು ಕೂಡಿಸಿಕೊಂಡು ಬಹಳ ವಿಶ್ವಾಸಪೂರ್ವಕವಾಗಿ ಇವತ್ತು ಚಾರ್ಪಡದಲ್ಲಿ ಬಹಳ ತಾಳ್ಮೆಯಿಂದ ಹಂತವಾಗಿ ಹೆಜ್ಜೆ ಹಾಕೊಂಡು ಹೋಗ್ತಾ ಇದ್ದೀರಿ. ನಮ್ಮ ಜೀವನದ ಯಶಸ್ಸು ನೀವು ಹೊರಗಡೆ ಬೆಳೆದ ಸಾಲದು, ತಾಲೂಕಿನ ಜನಕ್ಕೆ ಸಹಾಯ ಮಾಡಿಕೊಂಡು ಅಭಿವೃದ್ಧಿಯತ್ತ ಮತ್ತೆ ಅಧಿಕಾರ ಇರೋದು, ಅಧಿಕಾರ ಬರೋದು, ಹೋಗೋದು ಬೇರೆ ವಿಚಾರ. ಏನು ನೀವು ಮಿತ್ರ ಫೌಂಡೇಶನ್ ವತಿಯಿಂದ ಈ ತಾಲೂಕಿಗೆ ಸಾಕಷ್ಟು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಅಗಸರಹಳ್ಳಿ ಗೋವಿಂದರಾಜು, ಪುರಸಭಾ ಸದಸ್ಯರಾದ ಎಚ್ಎನ್ ಪ್ರವೀಣ್, ಡಿ ಪ್ರೇಮಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಆಪ್ತ ಸಹಾಯಕ ಚೇತನ್ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗೆಲ್ಲುವ ವಾತಾವರಣ ಇದೆ. ಮೋದಿಯವರ ಸಹಕಾರದಿಂದ ಹಾಸನ ಕ್ಷೇತ್ರವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡುವ ಆಶಯ ನನ್ನದು. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿಕೆ. ಇಂದಿನಿಂದ ಪುತ್ರ ಪ್ರಜ್ವಲ್ ಪರ ಮತಯಾಚನೆ ಆರಂಭಿಸಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಭವಾನಿ ರೇವಣ್ಣ. ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಭವಾನಿ ರೇವಣ್ಣ ನಿರಾಕಾರ. ಪ್ರಚಾರಕ್ಕೂ ಮುನ್ನ ಪುತ್ರನಿಗಾಗಿ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ. ಕಳೆದ 10 ವರ್ಷಗಳಲ್ಲಿ ಕೊಟ್ಟ ಭರವಸೆಗಳಿಗೆ ವಿರುದ್ಧವಾಗಿ ಮೋದಿ ನಡೆದುಕೊಂಡಿದ್ದಾರೆ. ರೈತ ವಿರೋಧಿ ಬಿಜೆಪಿ ಮತ್ತು ಮಿತ್ರ ಪಕ್ಷ ಜೆಡಿಎಸ್ ಅನ್ನ ಈ ಬಾರಿ ಸೋಲಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಕರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.